ಈ ಅಧಿಕಾರ ಅನ್ನೋದು ಎಂಥ ದರ್ಪವನ್ನು ಈ ಮನುಷ್ಯರಿಗೆ ತರಿಸುತ್ತೆ ಅಂತ ಹೇಳಿದರೆ, ಜಮೀರ್ ಪುತ್ರನ ಕಾರ್ಯಕ್ರಮದಲ್ಲಿ ಅಧಿಕಾರಿಗೆ ನಿಂದನೆ ಆಗಿದೆ ಅಂತೆ. ಅದು ಕೂಡ ಓರ್ವ ಮಹಿಳಾ ಅಧಿಕಾರಿಗೆ ಕೈ ಮುಖಂಡನಿಂದ ಆವಾಜ್ ಹಾಕಿದ್ದಾರಂತೆ. ಮಹಿಳಾ ಅಧಿಕಾರಿಗೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಜೀವ ಬೆದರಿಕೆಯನ್ನು ಹಾಕಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ಅಧಿಕಾರಿ ಅಮೃತ ಗೌಡಗೆ ಆವಾಜ್ ಹಾಕಲಾಗಿದೆ ಅಂತೆ. ಇವರಿಗೆಲ್ಲ ಅರ್ಥಮದ ಅಂತ ಕರೀತಾರೆ. ಇದನ್ನ ಅರ್ಥಮದ ಅಂತ ಹೇಳಿ, ದುಡ್ಡಿದೆ, ಅಧಿಕಾರ ಇದೆ, ಹಂಗಂತ ಹೇಳ್ಬಿಟ್ಟು ಯಾವುದೇ ಅಧಿಕಾರಿಗಳಿಗೆ ನಾವು ಮನಸೋ ಇಚ್ಛೆ ನಿಂದಿಸಬಹುದು ಅಂತ ಎಣಿಸ್ಕೊಂಡಿದ್ದಾರೆ. ಶೇಮ್ ಆನ್ ಯು ಜಮೀರ್, ಇಂಥವ್ರನ್ನೆಲ್ಲ ನಿಮ್ಮ ಹತ್ರ ಇಟ್ಕೊಂಡಿದ್ದೀರಲ್ಲ, ನಿಮ್ಗೂ ನಾಚಿಕೆ ಆಗ್ಬೇಕ್ರಿ, ನಿಮ್ಗೂ ನಾಚಿಕೆ ಆಗ್ಬೇಕು. ಅಧಿಕಾರಿಗೆ ಜೀವ ಬೆದರಿಕೆ ಹಾಕಿದಾರಂತೆ. ಬೆಂಕಿ ಹಾಕಿ ಸುಟ್ಟು ಹಾಕ್ತೇನೆ, ದಂಗೆ ಎಬ್ಬಿಸ್ತಾನೆ, ಇವ್ನು ಯಾವನ್ರಿ, ಒದ್ದು ಜೈಲಿಗೆ ಹಾಕಿ ಇವನ್ನ ಚಪ್ಪಲಲ್ಲಿ ಹೊಡಿಸುವುದಾಗಿ ಮಹಿಳೆಗೆ ಆವಾಜ್ ಹಾಕಿದ್ದಾನೆ. ನಾನ್ ಸೆನ್ಸ್ ಫೆಲೋ, ನೀನ್ ಏನಂತ ಎಣಿಸ್ಕೊಂಡಿದ್ಯೋ? ಇಂಥ ಕ್ರಿಮಿಗಳಿಂದವೇ ಇವತ್ತು ನಮ್ಮ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇರೋರು ಇಂಥವ್ರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಜೀವ ಬೆದರಿಕೆಯನ್ನು ಹಾಕಿದ್ದಾನಂತೆ. ಕಾರಣ ಏನು? ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೆ. ಇವ್ರಿಗೆಲ್ಲ 5 ವರ್ಷ ಬಿಟ್ಟು ಅಧಿಕಾರ ಇರುತ್ತೋ ಇಲ್ವೋ ಅನ್ನೋದು ಇವ್ರಿಗೆಲ್ಲ ಗ್ಯಾರಂಟಿ ಇಲ್ಲ. ಇಂಥವ್ರು ಅಧಿಕಾರಿಗಳಿಗೆ ಹೇಳ್ತಾರೆ, ರೀ ನೀವು 5 ವರ್ಷ ಬಿಟ್ಟು ನಿಮ್ ಸೀಟ್ ಹೋಗ್ಬೋದು, ಅವ್ರ ಅಧಿಕಾರ ಹೋಗಲ್ಲ, ಅವ್ರು ಹಂಗೆ ಇರ್ತಾರೆ, ಅವರದೇ ತಹಶೀಲ್ದಾರ್ ಆಗೇ ಇರ್ತಾರೆ. ನಿಮ್ಮ ನಾನ್ಸೆನ್ಸ್ ಮಾತುಗಳನ್ನ ಆಡೋದಕ್ಕೆ ನೀವು ಅಧಿಕಾರದಲ್ಲಿ ಕೂತ್ಕೊಂಡಿರೋದು. ಮಾತಾಡಿದಾರಂತೆ, ನೋಡ್ಕೊಂಡು ಬನ್ನಿ. ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್, ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್, ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು ಬೆಳಗ್ಗೆನೇ ಇನ್ಫಾರ್ಮ್ ಮಾಡಿದೀನಲ್ಲ. ಯಾವನ್ ಕಟ್ಸಿದ್ರೆ ಸರಿ, ನೋಡ್ತೀನಿ ನಾನು ಏನು ಅಂತ ಆಮೇಲೆ ತಂದೀಗ. ಸರ್ ನೀವು ಹಂಗೆಲ್ಲ ಮಾತಾಡ್ಬೇಡಿ, ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸ್ ಅಲ್ಲಿ. ಅದನ್ನ ಕಲೀಸ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ, ನಾನು ಹೇಳಿರ್ತೀನಿ. ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು ತಾಲೂಕಾ ಕೆಲಸ. ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಕಟ್ಬಿಟ್ಟು ಹೋಗಿದ್ದಾರೆ, ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಲಾಸ್ಟ್ ಟೈಮ್ ಹಂಗೆ ಕಟ್ಟಿದ್ ಬ್ಯಾನರ್ ಬಿಚ್ಚ ಬೋಳಿ ಮಗ ಸುಳೆ ಮಗ ನಮ್ಮನ್ನ MLA ಬ್ಯಾನರ್ ಕಟ್ಸಿದೀನಿ. ನೀನು ಈಗ ಹೇಳ್ತಾ ಇದೀನಿ, ಒಳ್ಳೆ ತರವಾಗಿದ್ರೆ ಸರಿ. ಏನಿಲ್ಲ ಡಿಫರೆನ್ಸ್, ಬೆಳಗ್ಗೆಯಿಂದ ಒಂದ್ ಸೆಕೆಂಡ್ ಕೆಲಸ ಮಾಡಕ್ಕಾಗಲ್ಲ. ನೋಡಿ ಸರ್, ನೀವು ಕರೆಕ್ಟ್ ಆಗಿ ಮಾತಾಡಿ ಸರ್. ಇಲ್ಲಿ ಎಂಪ್ಲಾಯೀಸ್ ಗಳ ಮೇಲೆ ಸುಳೆ ಮಗ ಅಂತೆಲ್ಲ ಬೈಬೇಡಿ. ಎವ್ರಿಬಡಿ ಹ್ಯಾಸ್ ಅ ರೆಸ್ಪಾನ್ಸಿಬಿಲಿಟಿ. ನೀವು ಅಲ್ಲಿ ಅವ್ರಿಗೆ ಫಸ್ಟ್ ಆಫ್ ಆಲ್ ಅವ್ರ ಪರ್ಮಿಷನ್ ಕೊಟ್ಟೆ, ತಗೊಂಡೇ ಇಲ್ಲ ಅವರು. ಕಟ್ಟಿದಾರಲ್ಲ, ಪರ್ಮಿಷನ್ ಕೊಟ್ಟಿದಾರಲ್ಲ. ಯಾರು ಕೊಟ್ಟಿದ್ದಾರೆ ಸರ್? ಅಪ್ಲಿಕೇಶನ್ ಲೆಟರ್ ಕೊಟ್ಟಿಲ್ಲ, ಮಧ್ಯದಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ, ವಿ ಆರ್ ರೆಸ್ಪಾನ್ಸಿಬಲ್. ಏನಾದ್ರು ಆಯ್ತು ಅಂದ್ರೆ ನಮ್ಮವ್ರು ಜೈಲ್ಗೆ ಹೋಗ್ತಾರೆ ಸ್ಟಾಫ್ಸ್ ಗಳು. ಇರೋದ್ರ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ. ಅಲ್ಲಿ ಬೆಳಿಗ್ಗೆ ಬಂದ್ ಎಲ್ಲಾ ಕೌನ್ಸಿಲ್ ಎಬ್ಬರ್ಸ್ತೀನಿ ಜನನಲ್ಲಿ ಬಂದು ಹೊಡಿತಾ ಇದ್ರೆ ಚಪ್ಪಲಿ ಹೊಡಿಸ್ಕೊಬೇಕು ಸರ್. ಯಾಕೆ ಹೆಂಗ್ ಮಾಡ್ತಾರೆ? ಅಟ್ಲೀಸ್ಟ್ ಕಟ್ಬೇಕಾದ್ರೆ ಕೇಳ್ಬೇಕಲ್ವಾ? ಸರ್ಕಲ್ ಮಿಡಲ್ ಅಲ್ಲಿ ಕಟ್ಟಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ತಗೋತಾರೆ? ಅದನ್ನ ಇದೆಯಾ ನಿಮ್ಗೆ? ಎಲ್ಲ 31 ವಾರ್ಡ್ ಏನೇನು ಸಮಸ್ಯೆಗಳಿದೆ, ಬೆಳಗ್ಗೆ ಎಲ್ಲ ವಾರ್ಡಿಂದ ಎಬ್ಬರ್ಸ್ತೀನಿ ದಂಗೆನ. ಬಂದು ಹೊಡಿತಾ ಇದ್ರೆ ಚಪ್ಪಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಏನು ಅಂತ ಮನುಷ್ಯ. ಆಮೇಲೆ ಹೆಲೋ ಫೋನ್ ಕಟ್ ಮಾಡಿದ್ರೆ ರೀಸನ್ ಅಲ್ಲ ಹೇಳಿರ್ತೀನಿ ತಿಳ್ಕೊಳ್ಳಿ. ಬೆಳಗ್ಗೆ ಪಶ್ಚಾತ್ತಾಪ ಏನು ಅಂತ ಅನುಭವಿಸ್ಬೇಕಾಗತ್ತೆ ಹೇಳಿರ್ತೀನಿ ತಿಳ್ಕೊಳ್ಳಿ. ಆಮೇಲೆ ಸರ್ ನೋಡಿ ಸರ್, ನನ್ನ ಎದುರು ಹಾಕೊಂಡ್ರೆ ಬೆಳಗ್ಗೆ ಪಶ್ಚಾತ್ತಾಪ ಏನೋ ಅಂತ ಎದುರಿಸ್ಬೇಕಾಗತ್ತೆ ಹೇಳಿ. ನೋಡಿ ಸರ್, ಅದು ಮಧ್ಯದಲ್ಲಿ ಕಟ್ಟಿದ್ದಾರೆ, ಅದನ್ನ ಕಟ್ಬಿಟ್ಟು ನಾನು ನಿಮ್ಮವರಿಗೆ ಇನ್ಫಾರ್ಮ್ ಮಾಡಿದೀನಿ. ತಿಳ್ಕೊಂಬೇಡಿ, ಗೂಬೆ ಅಲ್ಲ ನಾನು. ಏನು ನಮ್ಮವ್ರು ಯಾರೊಬ್ರು ಇದಾರೆ ಅಂತ ಅನ್ನೋದಕ್ಕೋಸ್ಕರ ಮನೆ ತನಕ ಬಂದೋಗಿರೋ ಸುಮ್ನೆ ಇದೀನಿ. ಏನೇನ್ ನಡೀತಾ ಇದೆ ಎಲ್ಲ ಗೊತ್ತಾಗ್ತಾ ಇದೆ ನನಗೆ, ಆದ್ರೂ ಕೂಡ ತಾಳ್ಮೆಯಿಂದ ಇದ್ದೀನಿ. ಏನೇನ್ ನಡೀತಾ ಇದೆ ತಾಳ್ಮೆಯಿಂದ ಇದ್ದೀನಿ. ಫಸ್ಟ್ ಅಲ್ಲಿ ಬ್ಯಾನರ್ ಕಟ್ಟಿದ್ರೆ ಸರಿ, ಇಲ್ಲ ಅಂದ್ರೆ ಬೆಳಿಗ್ಗೆ ಪಶ್ಚಾತ್ತಾಪ ಅನುಭವಿಸ್ಬೇಕಾಗತ್ತೆ ಹೇಳ್ರಿ. ಸರ್ ಮಿಡಲ್ ರೋಡ್ ಅಲ್ಲಿ ಪಕ್ಕದಲ್ಲಿ ಕಟ್ಕೊಳ್ಳಿ. ಆ ಕೋಟೆ ಸರ್ಕಲ್ ಅಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್, ಬೆಳಗ್ಗೆ ಆಕ್ಸಿಡೆಂಟ್. ಆಫೀಸ್ ಹತ್ರ ಇಟ್ಕೊಳ್ಳೋಂಥದ್ದು ಏನಿದೆ ಅಲ್ಲೇ ಕಟ್ಸ್ಬೇಕಾಗಿತ್ತು ಅದನ್ನ. ಸರ್
ಕೇಳಿ ಸರ್, ಇಲ್ಲಿ ಒಂದ್ ನಿಮಿಷ. ನಿಮ್ಮವ್ರ ಕೌನ್ಸಿಲರ್ಸಿಗೆ ಅಪ್ಡೇಟ್ ಮಾಡಿದೀವಿ, ಆಫೀಸ್ ಹತ್ರ ಇದೆ ಸರ್, ಅದನ್ನ ಸ್ವಲ್ಪ ಪಕ್ಕದಲ್ಲಿ ಕಟ್ಸಿ ಅಂತ ನಾವು ಹೇಳಿದೀವಿ ಅವರಿಗೆ. ಬೆಳಗ್ಗೆಯಿಂದ ಹೇಳ್ತಾ ಇದೀರಲ್ಲ ರೆಸ್ಪಾನ್ಸಿಬಲ್ ಇದೆ ಅಂತ. ಬೆಳಗ್ಗೆಯಿಂದ ವಾರ್ಡಲ್ಲಿ 100 ಪ್ರಾಬ್ಲಮ್ ಇದೆ. 31 ವಾರ್ಡ್ಗೂ ತಂದು ಕೂರಿಸ್ತೀನಲ್ಲಿ. ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ಓಡ್ಬಿಡ್ಬೇಕು ಬಿಟ್ಟು ತಾಲೂಕ್ನ. ಆ ಕೆಲಸ ಕೊಡ್ಲಿಲ್ಲ ಅಂದ್ರೆ ನಮ್ಮ ಅಪ್ಪನ್ ಹುಟ್ಟಿದ ಮಗನೇ ಅಲ್ಲ ಹೇಳಿರ್ತಿದ್ದೀನಿ. ಈಗ ಹೇಳ್ತಿದ್ದೀನಿ, ಸಮಸ್ಯೆ ರೆಸ್ಪಾನ್ಸಿಬಿಲಿಟಿ ಇದೆಯಲ್ವಾ ನಿಮ್ಗೆ? ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ ನಾನು. ರೆಸ್ಪಾನ್ಸಿಬಿಲಿಟಿ ಮಾಡಕ್ಕಾಗ್ಬೇಕು, ಇಲ್ಲ ಓಡ್ಬಿಡ್ಬೇಕು ತಾಲೂಕ್ ಬಿಟ್ಟು. ಕೆಲಸ ಕೊಡ್ತೀನಿ. ಈಗ 31 ವಾರ್ಡಿಂದನೂ ಇರೋ ಸಮಸ್ಯೆಗಳೆಲ್ಲ ಅರ್ಥಲಿಲ್ಲ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ಏನು ಅಂತ ತೋರಿಸ್ತೀನಿ. ಈಗ ಈ ಲಜ್ಜೆಗಟ್ಟ ವ್ಯಕ್ತಿಯ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ ನೋಡಿ. ಅಶ್ಲೀಲವಾಗಿ ನಿಂದನೆ, ಮಹಿಳಾ ಅಧಿಕಾರಿ ಕಣ್ಣೀರು ಹಾಕಿದ್ದಾರೆ. ಕಾಂಗ್ರೆಸ್ ಮುಖಂಡನ ವಿರುದ್ಧ ಭುಗಿಲೆದ್ದ ಆಕ್ರೋಶ. ರಾಜೀಗೌಡ ವಿರುದ್ಧ ರೊಚ್ಚಿಗೆದ್ದ ನಗರಸಭೆ ಸಿಬ್ಬಂದಿ. ಶಿಡ್ಲಘಟ್ಟ ನಗರಸಭೆ ಮುಂಭಾಗ ಪ್ರತಿಭಟನೆ ಆಗ್ತಾ ಇದೆ ಅಂತೆ. ನೀನೇನೋ ಚಪ್ಪಲಿಲಿ ಹೊಡಿಲಿದೆ ಅಂತೆಲ್ಲ, ಬಾ ಈಗ. ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಾಕತ್ತಿದ್ರೆ, ದಮ್ ಇದ್ರೆ, ಧೈರ್ಯ ಇದ್ರೆ ಬಂದು ನಿಂತ್ಕೋ ಅವ್ರ ಎದುರುಗಡೆ. ರಾಜೀಗೌಡ ಅಂತೆ, ಬಿದ್ರೆ ನನ್ನ ಮೇಲೂ ಕೇಸ್ ಹಾಕು. ನಾನ್ ಸೆನ್ಸ್ ಫೆಲೋ. ಒಂದು ಹೆಣ್ಣಿನ ಹತ್ರ ಹೆಂಗ್ ಮಾತಾಡಬೇಕು ಅಂತ ಗೊತ್ತಿಲ್ಲ. ಇವ್ರನ್ನೆಲ್ಲ ಕಾಂಗ್ರೆಸ್ ಮುಖಂಡ ಅಂತೆ. ಇಂಥ ಲುಚ್ಚಗಳನ್ನ ನನ್ನ ಬಾಯಲ್ಲೂ ಬರುತ್ತೆ ಕೆಟ್ಟ ಕೆಟ್ಟ ಪದಗಳು. ಬೇಡ ಆನ್ ಏರಲ್ಲ ಅಂತ. ಆ ಹುಡುಗಿಯ ಹತ್ರ ಬಹಳ ತುಚ್ಛವಾಗಿ ಆ ಮಗ ಈ ಮಗ ನೀನೇನೋ ಬೆಳಿಗ್ಗೆ ಬಂದು ಬೆಂಕಿ ಹಚ್ತಾನಂತೆ, ಚಪ್ಪಲಿಯಲ್ಲಿ ಪಟ 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 ಅಂತ ಹೊಡಿಸ್ತಾನಂತೆ. ಲಜ್ಜೆಗೆಟ್ಟವನೇ. ನಿನ್ನನ್ನು ಹತ್ರದಲ್ಲಿ ಇಟ್ಕೊಂಡಿದ್ದಾರಲ್ಲ ಜಮೀರ್ ಅಹಮದ್, ಅವ್ರು ನೋಡ್ಬೇಕು ಈ ವಿಡಿಯೋನ್ನ. ನಾಚಿಕೆ ಆಗ್ಬೇಕು ಜಮೀರ್ ಅಹಮದ್ ರವರು. ನಿಮಗೆ ಇಂಥವ್ರನ್ನ ಇಟ್ಕೊಂಡು ಸಾಕ್ತಾ ಇದ್ದೀರಲ್ರಿ. ಒಂದು ಮಹಿಳಾ ಅಧಿಕಾರಿಗೆ ಕಡಪಕ್ಷ ಯಾವ ರೀತಿಯ ಸೌಜನ್ಯವನ್ನು ಕೊಡಬೇಕು ಅನ್ನೋದು ಗೊತ್ತಿಲ್ಲ. ಇವನೇನ್ ರೌಡಿನ, ಕಾಂಗ್ರೆಸ್ ಮುಖಂಡನ ಇವನು. ವಿತೌಟ್ ಪರ್ಮಿಷನ್ ಬ್ಯಾನರ್ ಹಾಕಿದ್ದಲ್ದೆ, ಬ್ಯಾನರ್ ಕಿತ್ತಿಸಿದ್ರೆ ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತ ಅವನೇ. ಭಾರತದ ಸಂವಿಧಾನದ ಅಂಡರಲ್ಲಿ ಬರಲ್ವಾ ಇವನು? ಪಾಕಿಸ್ತಾನದಲ್ಲಿದ್ದಾನ? ಏನೋ ಒಂದು 4-5 ಜನ ಹುಡುಗರು ಓ ಅಂತ ಹೇಳಿದ ಕೂಡಲೇ ಇವರೇ ರೌಡಿಗಳಾಗ್ಬಿಡ್ತಾರೆ, ಇವ್ರು ಹೀರೋಗಳಾಗ್ಬಿಡ್ತಾರೆ. ಏನ್ ಪಿಕ್ಚರ್ ಅಂತ ಎಣಿಸ್ಕೊಂಡಿದ್ದಾನ ಇದನ್ನ? ಪ್ರಶ್ನೆ ಮಾಡೋಕೆ ಮಾಧ್ಯಮದವ್ರು ಇದ್ದೀವಿ, ಸಾರ್ವಜನಿಕರಿದ್ದೀವಿ. ಅದೇ ಮಹಿಳೆ ಇವತ್ತು ಹೋಗಿ ಕೇಸ್ ಮಾಡಿದ್ರೆ ಎಷ್ಟು ಕೇಸ್ಗಳು, ಎಷ್ಟು ಸೆಕ್ಷನ್ಗಳು ಇವನ್ ಮೇಲೆ ಬೀಳುತ್ತೆ ಅಂತ ಗೊತ್ತಿದೆಯಾ? ಇಡಿಯಟ್ ಫೆಲೋ. ಒಂದು ಹೆಣ್ಣಿನ ಹತ್ರ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಯಾವ ಪದ ಬಳಕೆ ಮಾಡಬೇಕು ಅಂತ ಗೊತ್ತಿಲ್ಲ, ತನ್ನ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ತಾನು ಹೇಗೆ ನಡೆದುಕೊಳ್ಬೇಕು ಅಂತ ಗೊತ್ತಿಲ್ಲ. ಇಂಥವ್ರು ಕಾಂಗ್ರೆಸ್ ಮುಖಂಡರಂತೆ. ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ DKಶಿ ಅವರೇ, ನೀವು ಗಮನಿಸಿ, ಎಂಥವರು ನಿಮ್ಮ ಕಾರ್ಯಕರ್ತರಾಗಿದ್ದಾರೆ, ಎಂಥವರು ಕಾಂಗ್ರೆಸ್ ಮುಖಂಡರಾಗಿದ್ದಾರೆ. ಒಮ್ಮೆ ಯೋಚನೆ ಮಾಡಿ ನೋಡಿ. ಇನ್ನು ಆ ಅಧಿಕಾರಿಯನ್ನು ಮಾತಾಡಿದ್ದಾರಂತೆ. ಲೆಟ್ಸ್ ಸಿ. ಮಂಡೇ ಇದಾಗಿದ್ದು, ಈ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು ಸರ್. ಬಟ್ ಇಟ್ ಹ್ಯಾಸ್ ಹ್ಯಾಪನ್. ಇಟ್ ಈಸ್ ವೆರಿ ಡಿಮಾರಲೈಸಿಂಗ್ ಆ್ಯಂಡ್ ಇಟ್ಸ್ ಅ ವೆರಿ ಸ್ಕೇರಿ ಸ್ಟೇಟ್ಮೆಂಟ್ಸ್ ಹ್ಯಾವ್ ಕಮ್, ಥ್ರೆಟನಿಂಗ್ ಸ್ಟೇಟ್ಮೆಂಟ್ಸ್ ಹ್ಯಾವ್ ಕಮ್. ಅದು ಹಂಗೆ ಬರಬಾರ್ದಾಗಿತ್ತು ಅಂತ ನಾವು ಹೇಳ್ತೀವಿ. ಅದೇ ಸರ್, ಅವರು ಹಂಗೆ ಹೇಳಿದ್ರು. ವಿ ಆರ್ ಆಲ್ಸೋ ಸ್ಕೇರ್ಡ್. ಅವರೊಬ್ರು ಮುಖಂಡರಿದ್ದಾರೆ. ನಾವು ನಮ್ಮ ಚೌಕಟ್ಟು ಒಳಗಡೆ ಕುಂದುಕೊರತೆಗಳಿದ್ರೂ ಕೂಡ ನಾವು ಹೆಂಗಾರು ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟಾಫ್ಸ್ಗಳು ಕುಂದುಕೊರತೆ ಇದೆ. ಫಂಡ್ಸು ಕೂಡ ನಮ್ಮ ಮುನ್ಸಿಪಾಲಿಟಿ ಅಷ್ಟು ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಕಂಪ್ಯಾರಿಟಿವ್ ಟು ದ ಅದರ್ ಮುನ್ಸಿಪಾಲಿಟಿ. CMCಗಳು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅಷ್ಟು ಸ್ಟ್ರಾಂಗ್ ಇಲ್ಲ. ನಮ್ಮಲ್ಲಿ ಸ್ಯಾಲ್ರಿ ಕೊಡೋಕ್ಕೂ ಸ್ವಲ್ಪ ಕಷ್ಟಗಳಾಗ್ತಾ ಇದೆ. ಬಟ್ ನಾವು ಅದನ್ನು ಹೆಂಗೋ ಮ್ಯಾನೇಜ್ ಮಾಡ್ಕೊತಾ ಇದ್ದೀವಿ. ರೆವೆನ್ಯೂ ಎಲ್ಲ ಕಲೆಕ್ಷನ್ ಎಲ್ಲ ಮಾಡಿ ಮಾಡ್ಕೋತಾ ಇದ್ದೀವಿ. ಈ ಥರ ಎನ್ವಿರಾನ್ಮೆಂಟಲ್ಲೂ ಕೂಡ ನಮ್ಮ ಸ್ಟಾಫ್ಸ್ಗಳು ಬೇರೆ ಯಾವುದೇ CMCಗಳಿಗೂ ಕಮ್ಮಿ ಇರ್ದ ಹಾಗೆ CM ಫಂಕ್ಷನರು ಆಗಲಿ, ದೈನಂದಿನ ಕಾರ್ಯಗಳಾರು ಆಗಲಿ, ಖಾತೆಗಳ ರಿಲೇಟೆಡ್ ಎಲ್ಲ ಮಾಡ್ತಾ ಇದ್ದಾರೆ. ಅವ್ರ ಶ್ರಮ ಮೀರಿ ಮಾಡ್ತಾ ಇದ್ದಾರೆ. ಸೊ ಈ ಥರ ಇರುವಾಗ ಇಶ್ಯೂ ಆಫೀಸ್ ಮುಂದೆ ಸ್ಟ್ರೈಕ್ ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ರೆ ನಮಗೂ ಭಯ ಆಗುತ್ತೆ. ಕೆಲಸ ಮಾಡಿನೂ ಕೂಡ ಈ ಥರ ಎಲ್ಲ ಆಪಾದನೆ ಹೊತ್ಕೊಳ್ಳೋದಕ್ಕೆ ಇಟ್ ಇಸ್ ವೆರಿ ಹರ್ಟಿಂಗ್ ಸರ್. ಇದು ಮೇನ್ಲಿ ಅವ್ರಿಗೆ ಬೈದಿರೋದು. ನಮ್ಮ ಸ್ಟಾಫ್ಸ್ಗಳಿಗೆ ನಾನು ಅದನ್ನೇ ಹೇಳಿದ್ದು, ನಮ್ಮ ಸ್ಟಾಫ್ಸ್ಗಳಿಗೆ ನೀವು ಬೈಬೇಡಿ, ಏನಾದ್ರು ಇದ್ರೆ ನನಗೆ ಹೇಳಿ. ಅವ್ರನ್ನ ಯಾಕೆ ಬೈತೀರಿ? ಅವ್ರಿಗೆ ನೀವು ಹಂಗೆ ಬೈಬೇಡಿ ಅಂತೆಲ್ಲ ಕರೆದ್ರೆ ಹಾಗೆ ಅವ್ರಿಗೆ ತೆಗ್ದಿರೋದು ಅವ್ರು ನಮ್ಮ ಪೌರ ಕಾರ್ಮಿಕರು, ಅವರೇ ಅದನ್ನು ತೆಗ್ದಿರೋದು. ಇಟ್ ವಾಸ್ ಓವರ್ಲುಕ್ ಬೈ ಆರ್ ಹೆಲ್ತ್ ಇನ್ಸ್ಪೆಕ್ಟರ್ಸ್. ಸೊ ಅವರಿದ್ದಾರೆ, ನೀವು ಯಾಕೆ ಹಂಗೆ ಬೈದ್ರಿ ಅಂತ ಅಂದ್ಬಿಟ್ಟು. ಸೊ ಅವ್ರಿಗೆ ಬೈದ್ರು ಒಂದೇ, ನನಗೆ ಬೈದ್ರು ಒಂದೇ. ಸೊ ಇನ್ನು ಈ ವಿಚಾರದ ಕುರಿತಾಗಿ ಮಾತಾಡೋದಕ್ಕೆ ನಮ್ಮ ಪ್ರತಿನಿಧಿ ರಾಮು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯಾರು ರಾಮು ಇವನು? ಇವನೇನು ರಾಜಕಾರಣಿನ, ರೌಡಿನ? ಏನು ಅಷ್ಟೊಂದು ಕೊಬ್ಬ ಅವನಿಗೆ?
ಅಷ್ಟೊಂದು ಜನ ಇದ್ದಾರೆ, ಅಷ್ಟೊಂದು ಜನಬೆಂಬಲ ಇದೆಯಾ ಅವನಿಗೆ? ಒಂದು ಹೆಣ್ಣಿನ ಹತ್ರ ಕಡೆ ಪಕ್ಷ ಯಾವ ರೀತಿ ಸೌಜನ್ಯದಿಂದ ವರ್ತಿಸಬೇಕು ಅಂತ ಗೊತ್ತಿಲ್ಲ. ಇಂಥವ್ರಿಗೆಲ್ಲ ಕಾಂಗ್ರೆಸ್ ಮುಖಂಡ ಅಂತ ಪರಿಗಣಿಸಿದ್ದಾರಲ್ಲ, ಆ ಜನಗಳಿಗೂ ಕೂಡ ನಾಚಿಕೆ ಆಗ್ಬೇಕು, ಆ ಊರಿನ ಜನಗಳಿಗೂ. ಏನೇನು ಮಾಹಿತಿ ಬರ್ತಾ ಇದೆ ರಾಮು? ಖಂಡಿತವಾಗ್ಲೂ ಕಾರ್ತಿಕ್, ಏನು ಒಂದು ಜನ ಮಾಡಲು ಜಾತ್ರೆ ಮಾಡಲು ಅನ್ನೋ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರ ಪರಮಾಪ್ತ ಶಿಷ್ಯನ ಒಂದು ಕರ್ಮಕಾಂಡ ಅಂತಾನೆ ಹೇಳ್ಬೋದು. ಏನು ಈ ಒಂದು ನಗರಸಭೆ ವ್ಯಾಪ್ತಿಗೆ ಬರುವಂತ ಜಾಗದಲ್ಲಿ ನಿನ್ನೆಯಷ್ಟೇ ಒಂದು ಜಮೀರ್ ಅಹಮದ್ ಅವರ ಮಗನ ಒಂದು ಸಿನಿಮಾ ಪ್ರಮೋಷನ್ ಕಾರ್ಯಕ್ರಮ ನಡೆಯುತ್ತೆ. ಆ ನಡೆಯುವಂತ ಸಂದರ್ಭದಲ್ಲಿ ಹಲವಾರು ಫ್ಲೆಕ್ಸ್ ಬ್ಯಾನರ್ ಗಳನ್ನ ಅನಧಿಕೃತವಾಗಿ ನಗರದ ಪ್ರಮುಖ ಸ್ಥಳಗಳಲ್ಲಿ ಕೂಡ ಅಳವಡಿಸುವಂತ ನಿಟ್ಟಿನಲ್ಲಿ ಒಂದು ಪ್ರಕರಣ ಸಾಕ್ಷಿ ಆಗುವಂತದ್ದು. ಏನು ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು ಅನಧಿಕೃತವಾಗಿ ಯಾವುದೇ ಒಂದು ಸಂದಾಯ ಮಾಡದೆ ಒಂದು ಬ್ಯಾನರ್ ಗಳನ್ನ ಹೊರಡಿಸಿರುವಂತ ಬ್ಯಾನರ್ ಗಳನ್ನ ನಗರಸಭೆಯ ಅಧಿಕಾರಿಗಳಿಂದ ಒಂದು ತೆರವು ಕಾರ್ಯಾಚರಣೆ ನಡೆಯುತ್ತೆ. ಆ ಒಂದು ತೆರವು ಕಾರ್ಯಾಚರಣೆ ಮಾಡುವಂತ ಸಂದರ್ಭದಲ್ಲಿ ಏನು ಸ್ಥಳೀಯ ಒಂದು ಪರಾಜಿತ ಅಭ್ಯರ್ಥಿಯಾಗಿರುವಂತಹ ರಾಜುಗೌಡರಿಂದ ಒಂದು ನಗರಸಭೆಯ ಪೌರಾಯುಕ್ತಗೆ ಮನಸೋಇಚ್ಛೆ ಧಮಕಿ ಹಾಕುವಂಥದ್ದು, ಪ್ರಾಣ ಬೆದರಿಕೆ ಒಡ್ಡುವಂಥದ್ದು, ಮತ್ತೆ ಏನು ವಾರ್ಡ್ನ ಎಲ್ಲ ಸದಸ್ಯರನ್ನ ಕರ್ಕೊಂಡ್ಬಂದು ಒಂದು ನಗರಸಭೆಗೆ ಬೆಂಕಿ ಹಚ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಆಡಿಯೋ ವೈರಲ್ ಆಗಿರುವಂಥದ್ದು. ಏನು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಕರಣ ಸಾಕ್ಷಿ ಆಗುತ್ತೆ. ಇನ್ನು ಏನು ನಗರಸಭೆಯ ಏನು ಆಯುಕ್ತರ ಹಾಗೂ ನಗರಸಭೆ ಸಿಬ್ಬಂದಿಯಿಂದ ಒಂದು ರಾಜುಗೌಡನ ಒಂದು ಫೋಟೋಗೆ ಚಪ್ಪಲಿ ಹಾರ ಹಾಕಿ ಒಂದು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಏನು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದೆಯಾ, ಕಾಂಗ್ರೆಸ್ ನಾಯಕರು ಆಗ್ಲಿ, ಕಾಂಗ್ರೆಸ್ ಸರ್ಕಾರ ಆಗ್ಲಿ, ಕಾಂಗ್ರೆಸ್ ಮುಖಂಡರಾಗ್ಲಿ ಇವರೆಲ್ಲ ಬಂದಿದ್ದಾರೆ ಅಂದ ತಕ್ಷಣ ಏನು ರಾಜ್ಯದಲ್ಲಿ ಮನಸೋಇಚ್ಛೆ ಅಧಿಕಾರಿಗಳನ್ನ ಮನಸೋಇಚ್ಛೆ ಮಾತನಾಡಬಹುದಾ ಅನ್ನೋಂಥ ನಿಟ್ಟಿನಲ್ಲಿ ಒಂದು ಘಟನೆ ಸಾಕ್ಷಿ ಆಗುವಂಥದ್ದು. ಒಟ್ಟಾರೆಯಾಗಿ ಏನು ಒಂದು ರಾಜುಗೌಡನ ವಿಚಾರಕ್ಕೆ ಒಂದು ಶಿಡ್ಲಘಟ್ಟ ನಗರಸಭೆ ಹಾಗೂ ಶಿಡ್ಲಘಟ್ಟ ತಾಲೂಕಿನ ನಗರದ ಜನತೆ ಒಂದು ಇಡೀ ಶಾಪ ಆಗ್ತಾ ಇದ್ದಾರೆ. ಏನಿಂತ ನಾಯಕ ನಮಗೆ ಬೇಕಾ, ಮತ್ತೆ ಇಷ್ಟು ಅವಾಚ್ಯವಾಗಿ ತುಚ್ಛವಾಗಿ ಮಾತಾಡುವಂತ ಒಂದು ನಾಯಕ ನಮಗೆ ಬೇಕಾ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪ್ರತಿಭಟನೆಗೆ ಮುಂದಾಗುವಂಥದ್ದು. ಒಟ್ಟಾರೆಯಾಗಿ ಏನು ಒಂದು ಸರ್ಕಾರಿ ಅಧಿಕಾರಿಯನ್ನ ಮನಸೋ ಇಚ್ಛೆ ಮತ್ತು ಮಾನಸಿಕವಾಗಿ ಒಂದು ಖಿನ್ನತೆಗೆ ಒಳಪಡಿಸುವಂತ ನಿಟ್ಟಿನಲ್ಲಿ ಒಂದು ಘಟನೆ ಸಾಕ್ಷಿ ಆಗುತ್ತೆ. ಒಟ್ಟಾರೆಯಾಗಿ ಈ ಎಲ್ಲಾ ಆಯಾಮಗಳಲ್ಲಿ ರಾಜ್ಯ ಸರ್ಕಾರ ಈ ವಿಚಾರವಾಗಿ ಎಷ್ಟು ಸೀರಿಯಸ್ ಆಗಿ ತಗೊಳುತ್ತಾ ಈತನ ವಿರುದ್ಧ ಪ್ರಕರಣ ದಾಖಲು ಮಾಡಿಕೊಳ್ತಾರ ಇಲ್ಲ ಅನ್ನೋದು ಕಾದ್ ನೋಡ್ಬೇಕಾಗಿದೆ. ಕಾರ್ತಿಕ್, ಥ್ಯಾಂಕ್ ಯು ರಾಮು ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಈ ಲಜ್ಜೆಗಟ್ಟವನ ಬಗ್ಗೆ ಮತ್ತಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ಮಹಿಳಾ ಅಧಿಕಾರಿ ನಿಂದನೆಗೆ ಬಿಜೆಪಿ ಕೆಂಡಮಂಡಲವಾಗಿದೆ ಅಂತೆ. ಆಬ್ವಿಯಸ್ಲಿ ಅವರಿಗೆ ಕಾಂಗ್ರೆಸ್ ಅಸ್ತ್ರ ಕೊಟ್ಟಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹೌದು ಹೌದು, ಇಂಥದನ್ನೆಲ್ಲ ನೋಡುವಾಗ ನಮಗೂ ಹೌದನ್ಸುತ್ತೆ. ಛಲವಾದಿ ನಾರಾಯಣ ಸ್ವಾಮಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ತಕ್ಷಣವೇ ಕೈ ಮುಖಂಡ ರಾಜೀಗೌಡವನ್ನ ಬಂಧಿಸಬೇಕು. ಬಂಧಿಸೋದಲ್ಲ ಕಣ್ರಿ, ಬೆಂಡೆತ್ತಬೇಕು ಅವನ್ನ. ಗೂಂಡ ಕಾಯ್ದೆ ಅಡಿ ಬಂಧಿಸ್ತಾ ಇದ್ರೆ ಉಗ್ರ ಹೋರಾಟವನ್ನ ಮಾಡಿ ತೋರಿಸ್ರಿ. ಖಾಲಿ ಬಾಯಲ್ಲಿ ಹೇಳೋದಲ್ಲ, ಮಾಡಿ ತೋರಿಸಿ. ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡ್ತೇವೆ. ಮುಖ್ಯ ಕಾರ್ಯದರ್ಶಿಗಳು ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾರು? ಛಲವಾದಿ ನಾರಾಯಣ ಸ್ವಾಮಿ. ಮಹಿಳಾ ಅಧಿಕಾರಿ ನಿಂದನೆಗೆ ಬಿಜೆಪಿ ಕೆಂಡಾಮಂಡಲವಾಗಿದೆ ಅಂತೆ. ಖಾಲಿ ಬಿಜೆಪಿ ಅಲ್ಲ, ಆ ವ್ಯಕ್ತಿ, ಅವನಿಗೆ ಈ ನಮ್ಮ ದೇಶ ಇದೆಯಲ್ಲ, ಯತೃ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನುವಂಥ ತತ್ವದ ಮೇಲೆ ನಿಂತಿರುವಂಥ ದೇಶ ಇದು. ಎಲ್ಲಿ ಹೆಣ್ಣು ಪೂಜೆಗೆ ಒಳಪಡ್ತಾಳೋ ಅಲ್ಲಿ ದೇವರಿರ್ತಾರೆ ಅಂತ ಹೇಳಿ. ಆದರೆ ಈ ನಾನ್ಸೆನ್ಸ್ ಫೆಲೋ ಹೆಣ್ಣೊಬ್ಬಳ ಎದುರಿಗೆ ಅವನು ಮಾತಾಡಿದ್ದು ನೋಡಿದ್ರೆ ಇವನಿಗೆ ಏನೋ ಹೇಳ್ತಾರಲ್ಲ, ಅನ್ನ ಮದ, ಅರ್ಥ ಮದ, ಮುನ್ನ ಪ್ರಾಯದ ಮದ ಅಂತ ಹೇಳಿ. ಇದೆಲ್ಲದು ಒಟ್ಟಾಗ್ಬಿಟ್ರೆ ಇಂಥವ್ರೆ ಏನು ಬೇಕಾದ್ರು ನಾವು ಸರ್ಕಾರಕ್ಕಿಂತ ದೊಡ್ಡವರು, ಕಾನೂನಿಗಿಂತ ದೊಡ್ಡವರು ಅಂತ ಎಣಿಸ್ಕೊಂಡು ಬಿಡ್ತಾರೆ. ಆ ಲಜ್ಜೆಗೆಟ್ಟ ರಾಜೀಗೌಡನಿಗೆ ಸರಿಯಾಗಿ ಬಂಧಿಸೋದು ಮಾತ್ರ ಅಲ್ಲ, ಪೊಲೀಸರು ಬೆಂಡೆತ್ತಬೇಕು. ಆಗ ಮಾತ್ರ ನ್ಯಾಯ ಸಿಗೋಕ್ ಕಷ್ಟ ಸಾಧ್ಯ.